ಈ ನಡುವೆ ಕೋರ್ಟಲ್ಲಿ ವಾದ ಪ್ರತಿವಾದಗಳಾಗತ್ತಲ್ವಾ? ಅಂದರೆ ಮೊನ್ನೆ ಕೋರ್ಟ್ಗೆ ಕೆಲವು ಮಾಹಿತಿಗಳನ್ನು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು. ಅದರ ಬಗ್ಗೆ ಪೊಲೀಸರು ವಾದ ಮಾಡೋಕ್ಕಾಗಲ್ಲ, ಅಲ್ಲೊಬ್ಬ ಲಾಯರ್ ಇರಬೇಕಾಗುತ್ತೆ. ಸರ್ಕಾರ ಒಬ್ಬ ಲಾಯರನ್ನು ಕೊಡುತ್ತೆ. ಆ ಲಾಯರ್ ಯಾರಪ್ಪ ಅಂತಂದರೆ ಪ್ರಸನ್ನ ಕುಮಾರ್. ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅವರಿಗೆ ಭಾಳ ಅದ್ಭುತವಾದಂಥ ಮರ್ಯಾದೆ ಇದೆ, ಹೆಸರಿದೆ, ತಮ್ಮ ಹೆಸರು ಕೆಡಿಸ್ಕೊಂಡಿಲ್ಲ. ಆದರೆ ನಾನು ನಿಮಗೆ ಹೇಳ್ತಾ ಇದ್ದೆ, ಈ ಡೆವಿಲ್ ಪಿಕ್ಚರಿಗೆ 2 ಸಚಿವರು ದುಡ್ಡು ಹಾಕಿದ್ದಾರೆ, ಒಬ್ಬ ಶಾಸಕ ಕೂಡ ದುಡ್ಡು ಹಾಕಿದ್ದಾನೆ, ಪಕ್ಷ ಭೇದ ಮರೆತು ದುಡ್ಡು ಹಾಕಿದ್ದಾರೆ, 68 ಕೋಟಿ ಹಾಕಿದ್ದಾರೆ. ಅವರು ಒತ್ತಡ ತರ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿ ಕೇರ್ ಮಾಡಲಿಲ್ಲ. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡಿ ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ. ಅದರ ಬದಲಿಗೆ ಭಾನುಪ್ರಕಾಶ್ ಅಂತ ಅಥವಾ ಜಗದೀಶ್ ಅಂತವರನ್ನ ತನ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವರು ಪಾಪ ಭಾನುಪ್ರಕಾಶ್ ಮತ್ತು ಜಗದೀಶ್ ಅವರ ಮರ್ಯಾದೆ ತೆಗಿತಾ ಇದ್ದಾರೆ. ಅದರ ಅರ್ಥ ಏನಂತಂದರೆ ಇವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಅವ್ರು ಸ್ಟ್ರಿಕ್ಟ್ ಇಲ್ಲ ಅಂತೇಳಿನ. ಭಾನುಪ್ರಕಾಶ್ ಮತ್ತು ಜಗದೀಶ್ ಅವರು ಒಪ್ಕೋಬಾರ್ದು ಇದನ್ನು, ನಿಮ್ಮ ಮರ್ಯಾದೆ ತೆಗಿತಾ ಇದ್ದಾರೆ ಅವರು, ಇವರನ್ನು ಕರ್ಕೊಂಬನ್ನಿ ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು, ಶಬ್ಬಾಷ್ ಮುಖ್ಯಮಂತ್ರಿಗಳೇ, ಈ ವಿಚಾರದಲ್ಲಿ ನಾನು ಯಾವುದೇ ರೀತಿಯಲ್ಲಿ ತಲೆ ಹಾಕಲ್ಲ, ಕಾನೂನು ಏನು ಹೇಳುತ್ತೆ ಹಂಗೆ ನಡೀಲಿ ಅಂತ ಹೇಳಿದ್ದಾರೆ. ಬನ್ನಿ ಅದರ ಮಾಹಿತಿಯನ್ನು ಕೂಡ ಕೇಳ್ಕೊಳ್ಳೋಣ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ? ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಪ್ರಭಾವಿಗಳ ಎಂಟ್ರಿ. ದರ್ಶನ್ ಬಚಾವ್ ಮಾಡಲು ನಡೀತಿದೆಯಾ ಸ್ಕೆಚ್? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಎಲ್ಲೆಡೆ ಸದ್ದು ಮಾಡ್ತಿದೆ. ಆದ್ರೀಗ ಕೇಸ್ ಸಂಬಂಧ ಮತ್ತೊಂದು ಗುಮಾನಿ ಎದ್ದಿದೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ನನ್ನ ಪ್ರಕರಣದಿಂದ ಬಚಾವ್ ಮಾಡೋಕೆ ತೆರೆಮರೆ ಪ್ರಯತ್ನಗಳು ನಡೀತಿವೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಕೇಸ್ನಲ್ಲಿ ಪೊರ್ಕಿಯನ್ನ ಪಾರು ಮಾಡೋಕೆ ಪ್ರಭಾವಿ ರಾಜಕಾರಣಿಗಳು, ಸಿಎಂ ಹಾಗೂ ಗೃಹ ಸಚಿವರ ಮೇಲೆ ಪ್ರಭಾವ ಬೀರಲು ಯತ್ನಿಸಲಾಗ್ತಿದೆ. ದರ್ಶನ್ಗೆ ಆಪ್ತರಾದ 2 ಸಚಿವರು, ಓರ್ವ ಶಾಸಕ ಒತ್ತಡ ಹಾಕ್ತಿದ್ದಾರಂತೆ. ದರ್ಶನ್ ಪರ ವಕಾಲತ್ತು ವಹಿಸಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಈ ಕೇಸ್ನಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಬದಲಾವಣೆ ಆಗೋದು ಏನು ಗೊತ್ತಿಲ್ಲ ನನಗೆ, ಬಟ್ ಇವೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ಒತ್ತಡ ಹಾಕಿಲ್ಲ. ಸತ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ ಈ SPP ಬದಲಾವಣೆ ಮಾಡ್ತಾರೆ. SPP ಬದಲಾವಣೆಗೆ ನಡೀತಿದೆಯಾ ಕಸರತ್ತು? ಇನ್ನು ಪ್ರಕರಣ ಸಂಬಂಧ SPP ಬದಲಾವಣೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ದಕ್ಷ ಅಧಿಕಾರಿ ಪ್ರಸನ್ನ ಕುಮಾರ್ ಬೇಡ ಅಂತ ಪಟ್ಟು ಹಿಡಿಯಲಾಗಿದೆಯಂತೆ. ಆದ್ರೆ ಗೃಹ ಸಚಿವರು ಸದ್ಯಕ್ಕೆ SPP ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಕೂಡ ಆತ್ಮೀಯತೆಯೇ ಬೇರೆ, ವಿಶ್ವಾಸವೇ ಬೇರೆ, ತನಿಖೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದರೆ ಅವರು ನಮಗೆ ಸರ್ಕಾರನ ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನು ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ದರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನು ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ಅವಾಗ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಏನೂ ಬಂದಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ. ಬಟ್ ಇದೆಲ್ಲ ಏನಾಗುತ್ತೆ, ಲೀಗಲ್ ಆ್ಯಕ್ಷನ್. ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು. ಈಗ ಆತ್ಮೀಯತೆ ಇದ್ದವ್ರು ತಪ್ಪೇ ಮಾಡಲ್ಲ ಅಂತಲ್ಲ, ಆತ್ಮೀಯತೆ ಬೇರೆ, ವಿಶ್ವಾಸ ಬೇರೆ. ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತೋ ಅಥವಾ ಪರ್ಪಸ್ಲಿ ಆಯಿತೋ, ಇದನ್ನು ತೀರ್ಮಾನ ಕೋರ್ಟಲ್ಲಾಗುತ್ತೆ. ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ, ತನಿಖೆ
ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ, SIT ಇದೆ. ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ. ಇನ್ನು ಬಿಜೆಪಿ ಕೂಡ ಯಾವುದೇ ಕಾರಣಕ್ಕೂ SPP ಬದಲಾವಣೆ ಆಗಬಾರ್ದು ಅಂತ ಪಟ್ಟು ಹಿಡಿದಿದೆ. ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು, ಅದನ್ನೇನು SPP ಅವ್ರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು, ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ BJP ಆಗ್ರಹ ಪಡಿಸುತ್ತೆ. ಒತ್ತಾಯಕ್ಕೆ ಮಣಿಬಾರ್ದು, ಮಣಿದ್ರೆ ನಮಗೆ ಅನಿಸುತ್ತೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಶಾಮೀಲಾಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ದರ್ಶನ್ ಕೇಸ್ನಲ್ಲಿ SPP ಬದಲಾವಣೆಗೆ ಒತ್ತಡ ಏಕೆ ಅಂತ ನೋಡೋದಾದ್ರೆ, SPP ಪ್ರಸನ್ನಕುಮಾರ್ ಒಬ್ಬ ಪ್ರಭಾವಿ ವಕೀಲರು. ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರೆ ದರ್ಶನ್ಗೆ ಕಂಟಕ ಎದುರಾಗಲಿದೆ. ರಾಮೇಶ್ವರಂ ಬ್ಲಾಸ್ಟ್ನಲ್ಲಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಬೆಂಗಳೂರು ಸರಣಿ ಬಾಂಬ್ ಕೇಸ್ನಲ್ಲಿ ವಾದ ಮಂಡಿಸಿದ್ರು. ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಕೇಸ್ನಲ್ಲೂ ಇವರೇ ಸರ್ಕಾರದ ಪರ ವಕೀಲರಾಗಿದ್ರು. ಮೈಸೂರು ಕೋರ್ಟ್ ಬ್ಲಾಸ್ಟ್ ಕೇಸ್ನಲ್ಲಿ ವಾದ ಮಂಡಿಸಿದ್ರು. ಭಯೋತ್ಪಾದನೆ ಕೇಸ್ಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಇವರದ್ದು. NIA, CBI ಪ್ರಕರಣಗಳಲ್ಲೂ ವಾದ ಮಂಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ದಿನದಿನಕ್ಕೂ ತೀವ್ರಗೊಳ್ತಿದೆ. ಈ ನಡುವೆ ಇಂಥ ಒಳಸುಳಿಗಳು ವರದಿಯಾಗ್ತಿವೆ. ಕೇಸ್ನಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.